ಏನು ಕವಿತಾ, ಏನೊಂದು ವಿಡಿಯೋ ಪ್ಲೇ ಮಾಡ್ತಿದ್ದೀರಾ ಸೈಡಲ್ಲಿ, ಏನು ಸ್ಪೆಷಲ್ ಅಂತ ಕೇಳ್ತೀರಾ? ಈ ವಿಡಿಯೋನೇ ಸ್ಪೆಷಲ್. ಇಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ, ಒಬ್ಬ ತಾತ ತುಂಬ ಖುಷಿಯಾಗಿ ಡ್ಯಾನ್ಸ್ ಆಡ್ತಿದ್ದಾರೆ, ಮಗುನ ಎಂಟರ್ಟೈನ್ ಮಾಡ್ತಿದ್ದಾರೆ. ಅಲ್ಲಿ ಆ ಮಗುವಿನ ಅಜ್ಜಿ ಮಗುಗೆ ಉಣಿಸ್ತಾ ಇದ್ದಾರೆ. ಸೊ ಎಷ್ಟು ಹಾರ್ಟ್ ವಾರ್ಮಿಂಗ್, ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಬಟ್ ಈ ಥರ ಖುಷಿನಲ್ಲೇ ನಾವು ಮಾರು ಹೋಗ್ತಿದ್ದೀವಿ. ಇಲ್ಲಿ ಎಷ್ಟು ಡೇಂಜರ್ ಇದೆ ನಿಮಗೆ ಆ ಮಗುಗೆ ಅಂತ ಅರ್ಥನೇ ಆಗ್ತಾ ಇಲ್ಲ ಅನಿಸುತ್ತೆ. ಬಿಕಾಸ್ ಮರೆ ಮಾಚ್ಬಿಟ್ಟಿದೆ ಆ ಪ್ರೀತಿ, ಆ ಲವಿಂಗ್ ಗೆಸ್ಚರ್, ಆ ತಾತ ಡ್ಯಾನ್ಸ್ ಆಡ್ತಿರೋದು ಎಲ್ಲ. ಸೊ ಈ ವಿಡಿಯೋನಲ್ಲಿ ಈ ಥರದ್ದು ಬಹಳಷ್ಟು ಟ್ರೆಡಿಷ್ನಲ್ ಪ್ರಾಕ್ಟೀಸಸ್ ನಾವು ಫಾಲೋ ಮಾಡ್ತೀವಿ. ಒಂದೊಂದ್ಸರಿ ಹೇಳಲಿಕ್ಕೆ ಕಷ್ಟ, ಮತ್ತು ಇದರಿಂದ ಏನೇನು ಅನಾಹುತಗಳಾಗ್ಬೋದು. ಇದು ಯಾಕೆ ತಪ್ಪು, ಇದರಲ್ಲಿ ಏನು ಅಂಥದ್ದಿಲ್ಲ ಅಲ್ವಾ ಕವಿತಾ ಅಂತ ನಿಮ್ಗೆ ಅನ್ಸಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಪೊಸಿಷನ್ನಲ್ಲಿ ಮಗುಗೆ ಆಹಾರ ಯಾವತ್ತೂ ಕೊಡಬಾರ್ದು ಅಂತ. ಯಾಕಂದ್ರೆ ನಮ್ಮಲ್ಲಿ ಹೇಳಿದ್ರೆ ಎಷ್ಟೋ ಜನ ಅರ್ಥನೇ ಮಾಡ್ಕೊಳ್ಳಲ್ಲ. ಕಾಲ್ ಮೇಲೆ ಈ ಥರ ಮಗುನ ಹಾಕ್ಕೊಂಡು ಉಣಿಸೋದೇ, ತುರ್ಕದೇನೆ ಅಭ್ಯಾಸ. ಆ ಚಿಕ್ಕ ವಯಸ್ಸಲ್ಲಿ ಹಂಗೆ ತುರ್ಕೋದು ಮುಂದೆ ಮಕ್ಕಳು ಏನಪ್ಪ ಫಝಿ ಈಟಿಂಗ್ ಅದು ಇದು ಇಶ್ಯೂಸ್ ಅಲ್ಲದೆ ಕರೆಂಟ್ಲಿ ಆ ಮಗುಗೆ ಎಷ್ಟು ಡೇಂಜರ್ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ವಾ? ಸೊ ಪ್ಲೀಸ್ ಈ ವಿಡಿಯೋನ ನೋಡಿ ಆ್ಯಂಡ್ ಲೆಟ್ಸ್ ಬಿಗಿನ್. ನಮಸ್ಕಾರ, ನನ್ನ ಹೆಸರು ಕವಿತಾ. ನಾನು ನಿಮ್ಮ ಪ್ರೀತಿಯ ಅರ್ಬನ್ ಕನ್ನಡತಿ ಮತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್. ಇವತ್ತಿನ ವಿಡಿಯೋನಲ್ಲಿ ಮಗುಗೆ ಈ ಪೊಸಿಷನಲ್ಲಿ ತಿನ್ನಿಸೋದ್ರಿಂದ ಏನೇನು ಡೇಂಜರ್ ಆಗ್ಬೋದು ಅಂತ ಮಾತಾಡ್ತಿದ್ದೀನಿ. ಬಹಳಷ್ಟು ಈ ಥರದ್ದು ಪ್ರಾಸೆಸ್ಗಳು ಫಾಲೋ ಮಾಡ್ತಾರೆ ನಮ್ಮಲ್ಲಿ. ಸಾಮಾನ್ಯ ಅಲ್ವಾ, ಏನಾಗುತ್ತೆ ಅನ್ನೋರಿಗೆ ಇನ್ ಡೀಟೇಲ್ ಆನ್ಸರ್ ಮಾಡ್ತಿದ್ದೀನಿ. ಸೈಡ್ ಎಫೆಕ್ಟ್ಸ್ ಆಫ್ ಫೀಡಿಂಗ್ ಯೋರ್ ಚೈಲ್ಡ್ ಇನ್ ದಿಸ್ ಪೊಸಿಷನ್. ಮೊದಲನೇದು ಚೋಕಿಂಗ್ ಹಜಾರ್ಡ್. ಈಗ ನಿಮ್ಮ ಮಗುಗೆ ಉಣಿಸ್ತಾ ಇರಬೇಕಾದ್ರೆ ಮಗು ಪೊಸಿಷನ್ ಹೇಗಿದೆ, ಈ ಥರ 180 ಡಿಗ್ರಿ ಅಲ್ವಾ? ಈಗ ನೀವು ಗುರುತ್ವಾಕರ್ಷಣೆ ನೋಡಿದ್ರೆ, ಗ್ರಾವಿಟಿ ನೋಡಿದ್ರೆ ಹೆಂಗೆ ಮೇಲಿಂದ ಕೆಳಗೆ ಬರುತ್ತೆ. ನಾವು ಅದೇ ರೀತಿ ತಿನ್ನೋದು. ಈಗ ತಿಂತ ಕೆಳಗೆ ಬರಬೇಕು ನಮಗೆ ಅಲ್ವಾ? ಆವಾಗ ಇಲ್ಲಿಗೆ ಹೊಟ್ಟೆಗೆ ಬರುತ್ತೆ, ಡೈಜೆಷನ್ ಆಗುತ್ತೆ, ಅನ್ನನಾಳದಲ್ಲೂ ಏನೋ ತೊಂದರೆ ಆಗದೆ ಬರುತ್ತೆ. ಈಗ ನೀವು ಮಗುಗೆ ಈ ಥರ ತಿನ್ನಿಸೋದ್ರಿಂದ ಮಗು ಮಲಗಿದೆ ಅಲ್ಲಿ ಅಲ್ವಾ? ಮಗು ಮಲಗಿರೋವಾಗ ಗ್ರಾವಿಟಿ ಹೆಂಗೆ ವರ್ಕ್ ಆಗುತ್ತೆ, ಹಿಂಗೂ ಬರ್ಬೋದು. ಎಷ್ಟೋ ಸತಿ ಮಗು ಅಬ್ಳಿಸಿ ಆಚೆ ಬಂದ್ಬಿಡುತ್ತೆ, ಕಣ್ಣು ಮೂಗುಗೆಲ್ಲ ಹೋಗ್ಬಿಡುತ್ತೆ. ಮೂಗಿಂದ ತಿಂತಾ ಇರೋದೆಲ್ಲ ಆಚೆ ಬಂದಿದೆ, ಗೊತ್ತಾ ನಿಮಗೆ? ನನ್ನ ಮಗಳಿಗೂ ಆಗಿದೆ, ನನಗೆ ಗೊತ್ತಿಲ್ಲದೆ ನಾನು ಅದು ಮಾಡಿದ್ದೆ. ಯಾರು ಮಾಡದೇ ಇರಲಿ, ಅದರಿಂದ ಎಷ್ಟು ಡೇಂಜರ್ ಇದೆ. ಆ ಒಂದು ಕ್ಷಣ ನಾನು ಮ್ಯಾನೇಜ್ ಮಾಡಿಲ್ಲದೆ ಇದ್ದಿದ್ರೆ, ನೋಡಿದ್ದೆ ಇದ್ದಿದ್ರೆ, ಗಮನಿಸಿಲ್ದೆ, ಈಗ ಬಟ್ಲಲ್ಲಿ ಹಿಂಗೆ ಎತ್ಕೊಂಡು, ನಾನು ಒಬ್ಬಳೇ ಇದ್ದೆ ಅವಾಗ, ಬಟ್ಲಲ್ಲಿ ಹಿಂಗೆ ಎತ್ಕೊಂಡು ಹಿಂಗೆ ತಿನ್ಸೋವಾಗ ಮಗು ಹಿಂಗೆ ಕೈ ಬೇರೆ ಹಿಡ್ಕೊಂಡು ಬಿಟ್ಟಿರ್ತೀವಿ ನಾವು. ಹಿಂಗೆ ಮಗು ಕೈ ಕಾಲು ಆಡಿಸ್ತೆ ಒಂಚೂರು ಆದರೆ ನೆತ್ತಿಗೇರಿ ಏನಾದತ್ತು ಮಗುವಿನ ಗತಿ. ನೆನಪಿರಲಿ, ಇದು ಎಷ್ಟು ಡೇಂಜರಸ್. ಚೋಕಿಂಗ್ ಅನ್ನೋದು ಈ ರೀತಿ ನಾವೇನೋ ತಿನ್ನೋಕ್ಕೆ ಕೊಡಲ್ಲ ನಾವು, ಚಪಾತಿ ದೋಸೆ ಇಡ್ಲಿ, ನಮ್ಮ ಮಗುಗೆ ಚೋಕ್ ಆಗಿಬಿಡುತ್ತೆ ಅಂತ, ಅದರಿಂದ ಅಲ್ಲ ರೀ ಪ್ರಾಬ್ಲಮ್ಮು. ಈ ಥರ ಪದ್ಧತಿಗಳಿಂದ ಮೇಜರ್ ಪ್ರಾಬ್ಲಮ್ಮು. ಸೊ ಎಲ್ಲಿ ಹೆದರ್ಕೋಬೇಕು, ಎಲ್ಲಿ ಹೆದರ್ಕೋಬಾರ್ದು ಅನ್ನೋ ಬ್ಯಾಲೆನ್ಸ್ ನಮಗೆ ಗೊತ್ತಿರಬೇಕು. ಮತ್ತು 1 ವರ್ಷದ ತನಕ ನಮ್ಮ ಮಗುಗೆ ಏನಕ್ಕೆ ನಾವು ತಿನ್ನೋಕ್ಕೆ ಆಹಾರ ಕೊಡೋದು, ಅವರು ಅಗಿಯೋದನ್ನು ಕಲೀಲಿ, ನುಂಗೋದನ್ನು ಕಲೀಲಿ ಅಂತ. ಅದೇ ಆಗ್ತಾ ಇಲ್ಲ ಇಲ್ಲಿ. ಡಿಸ್ಟ್ರಾಕ್ಷನ್ ಫೀಡಿಂಗ್ ನಡೀತಿದೆ. ಈಗ ದೊಡ್ಡವರಾದ್ಮೇಲೆ ಸ್ಕ್ರೀನ್ ನೋಡದೆ ತಿನ್ನೋದೇ ಇಲ್ಲ ಅಂತಾರೆ, ಏನು ಮಾಡೋದು ಅಂತ ಎಲ್ಲರೂ ಕೇಳ್ತೀರಿ. ಆದರೆ ಇವಾಗ ಏನು ಮಾಡ್ತಿದ್ದೀರಿ, ಡ್ಯಾನ್ಸ್ ಆಡಿ ತಿಂದಿದೆ, ಅದು ಓಕೆನಾ? ಅದು ಡಿಸ್ಟ್ರಾಕ್ಷನ್ನೇ. ಯಾವುದೇ ಥರದ ಗಾಳಿ ಆಡಿಸಿ ಫ್ಯಾನ್ ತೋರಿಸ್ತಾ ಇದ್ರೆ ತಿಂತಾನೆ, ಗಿಲ್ಕಿ ಆಡಿಸ್ತಾ ಇದ್ರೆ ತಿಂತಾನೆ, ಅದೆಲ್ಲ ಡಿಸ್ಟ್ರಾಕ್ಷನ್. ಸೊ ಪ್ಲೀಸ್ ಸ್ಟಾಪ್ ಇಟ್. ಮಗು ಊಟ ತಿನ್ಸೋವಾಗ ಮಗು ಊಟನೇ ನೋಡ್ಬೇಕು, ಇನ್ನೇನು ನೋಡ್ಕೂಡ್ದು. ಅವಾಗೇ ಅದು ಊಟದ ಬಗ್ಗೆ ಪ್ರೀತಿ, ಒಲವು ಅದು ಏನು ಅಂತ ಅರ್ಥ ಆಗೋದು ಮಗುಗೆ. ಅದು ಅಡ್ವೆಂಚರ್ ಥರ. ಈಗ ದಿನ ನೀವು ಹಂಗೆ ತೊಗೊಂಬರ್ತಿದ್ರೆ, ಇಮ್ಯಾಜಿನ್ ಇಲ್ಲೊಂದು ಮಗು ಇದೆ, ಮಗುಗೆ ಏನೂ ಗೊತ್ತಿಲ್ಲ, ಪ್ರಪಂಚ ಇನ್ನು ತಿಳ್ಕೊಳ್ತಾ ಇದ್ದಾಳೆ. ಮಗುಗೆ ಆ ಅಮ್ಮ, ಅಪ್ಪ, ಅಜ್ಜಿ, ತಾತ, ಅಣ್ಣ, ತಮ್ಮ, ಮನೇಲಿ ಯಾರ್ಯಾರು ಇದ್ದಾರೋ ಅವರೇ ಪ್ರಪಂಚ. ಈ 4 ಗೋಡೆನೇ ಪ್ರಪಂಚ. ಈ 4 ಗೋಡೆನಲ್ಲಿ ಏನು ಬರ್ತಾ ಇದೆ, ಈಗ ಆಟ ಸಾಮಾನು ಅದು ಇದು ಅಲ್ಲದೆ ದಿನಾ ತಟ್ಟೆಲ್ಲಿ ಹೊಸದಾಗಿ ಏನೋ ಐಟಮ್ ಬರ್ತಾ ಇದೆ. ಇಷ್ಟೊತ್ತಾಯ್ತು ಏನೋ ಬಂತು. ಮಗು ಕಣ್ಣು ಪಿಳಿ ಅಂತ ಬಿಟ್ಟು ನೋಡ್ತಾ ಇರುತ್ತೆ. ಸೊ ಆ ಅಟೆನ್ಷನ್ನಿಂದ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಬಾಯಲ್ಲಿ ತಿಂದಾಗ ಅಲ್ಲಿ ಏನಿದೆ ಅಂತ ಅದನ್ನು ಅನುಸರಿಸಿ ಟೆಕ್ಸ್ಚರ್ಗೆ ಅನುಗುಣವಾಗಿ ಏನು ಮಾಡಬೇಕು, ನುಂಗಬೇಕಾ, ಅಗಿಬೇಕಾ ಅಂಥದ್ದೆಲ್ಲ ಪ್ರಾಸೆಸ್ನ ನಿಮ್ಮ ಮಗು ಕಲಿಬೇಕು. ಆ ಕಲರ್ ಏನು, ಟೆಕ್ಸ್ಚರ್ ಏನು, ಎಷ್ಟು ಇನ್ವಾಲ್ವ್ಮೆಂಟ್, ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್, ಒಂದು ಅಡ್ವೆಂಚರ್ ಥರ ಇರುತ್ತೆ ನಿಮ್ಮ ಮಗುಗೆ. ಆದರೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನಾನೇ ತುರುಕ್ತೀನಿ ಅಂತ ನಾವು ಮಾಡ್ತಾ ಇರ್ತೀವಿ. ಸೊ ಪ್ಲೀಸ್ ಸ್ಟಾಪ್ ದ್ಯಾಟ್. ಮಗು ಎದುರಿಗೆ ಫುಡ್ಡನ್ನ ಎಂಜಾಯ್ ಮಾಡೋ ರೀತಿ ನಾವು ಹೇಳ್ಕೊಡ್ಬೇಕೆ ಹೊರತು
ಈ ಥರ ಡಿಸ್ಟ್ರಾಕ್ಷನ್ ಮಾಡಿಬಿಟ್ಟು ಏನೋ ಒಂದು ತಿಂದರೆ ಸಾಕು ಅನ್ನೋದನ್ನು ಮಾಡಿಕೊಡ್ದು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಮಕ್ಕಳು ಫಝಿ ಈಟರ್, ಪಿಕ್ಕಿ ಈಟರ್ ಆಗೋಗ್ತಾರೆ. ಇಲ್ಲ ಅಂದರೆ ಓವರ್ ಈಟಿಂಗ್, ಗೊತ್ತೇ ಇಲ್ಲ, ಟಿ ವಿ ನೋಡ್ಕೊಂಡು ತುರುಕ್ತಾ ಮಗು ದಪ್ಪಗಿದೆ, ಮಗು ಚೆನ್ನಾಗಿದೆ ಅಂತ 1 ವರ್ಷ 2 ವರ್ಷ 3 ವರ್ಷ 4ನೇ ವರ್ಷ ಆಗ್ತಿದ್ದಂಗೆ 5ನೇ ವರ್ಷ ಆಗ್ತಿದ್ದಂಗೆ ನನ್ನ ಮಗ ಯಾಕೆ ಇಷ್ಟು ದಪ್ಪ ಇದ್ದಾನೆ, ಒಬೇಸಿಟಿ ಆಗ್ತಿದೆ, ಏಯ್ ನಡಿ ಪಾರ್ಕ್ಗೆ ಓಡು, ಏಯ್ ನಡಿ ಆ ಗೇಮ್ಗೆ ಹಾಕು, ಏಯ್ ನಡಿ ಈ ಗೇಮ್ಗೆ ಹಾಕು. ಕರೋನಾ ಟೈಮಲ್ಲಂತೂ ಈ ಥರ ಆಗಿದ್ದು ಎಷ್ಟು ಜನ ದಬ್ಬವರು ಗೊತ್ತಾ ಅವ್ರ ಮಕ್ಕಳನ್ನ. ಯಾಕಂದರೆ ಕರೋನಾ ಟೈಮ್ ಪೂರ್ತಿ ಜಂಕ್ ಫುಡ್ ತಿನ್ಸಿದ್ದು, ಟಿ ವಿ ನೋಡಿದ್ದು. ಸೊ ಎಲ್ಲದರ ಪರಿಣಾಮ ನಮ್ಮ ಕಣ್ಣೆದುರಿಗೆ ಕಾಣಿಸುತ್ತೆ, ಇನ್ನೆಲ್ಲೂ ಹೋಗೋಲ್ಲ. ಒಬೇಸಿಟಿ, ಕ್ಯಾನ್ಸರ್ ಕ್ಯಾಪಿಟಲ್ ನಮ್ಮ ಇಂಡಿಯಾ ಪ್ರಪಂಚಕ್ಕೇನೆ. ಸೊ ಪ್ಲೀಸ್ ಬಿ ಕಾನ್ಷಿಯಸ್. ಎಳೆ ಮಕ್ಕಳಿಂದ ಈ ಅಭ್ಯಾಸಗಳನ್ನ ನೀವು ಮಾಡ್ಕೊಂಡು ಬಂದರೆ ಇನ್ ದ ಲಾಂಗ್ ರನ್ ನಿಮಗೆ ತೊಂದರೆಗಳಿರಲ್ಲ, ಮಗುಗೂ ತೊಂದರೆ ಇರಲ್ಲ. ಸಾಲಿಡ್ ಟು ಬಿ ಸಾಲಿಡ್ ಎಲ್ಲ ವಿಡಿಯೋನಲ್ಲೂ ಹೇಳ್ತಿರ್ತೀನಿ ಆಹಾರದ ಬಗ್ಗೆ ಹೇಳಿದಾಗ. ಈಗ ಆಹಾರನ ನೀವು ಲಿಕ್ವಿಡ್ ಫಾರ್ಮ್ಯಾಟಲ್ಲಿ ಸ್ಮೂತ್ ಕನ್ಸಿಸ್ಟೆಂಟ್ ನೀರಾಗಿ ಕೊಟ್ರಿ ಅಂದರೆ, ಈಗ ಮಗುಗೆ ಆಹಾರ ಏನಕ್ಕೆ ಕೊಡ್ತಾ ಇರೋದು, 1 ವರ್ಷದ ತನಕ ಇಟ್ ಈಸ್ ಅ ಕಾಂಪ್ಲಿಮೆಂಟ್ರಿ ಫುಡ್. ಮೇನ್ ಫುಡ್ ಏನು, ಎದೆ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್. ಕಲಿತಾ ಇದೆ, ಈಗ ಏನು ಕಲಿಬೇಕು 1 ವರ್ಷದ ತನಕ ಕಾಂಪ್ಲಿಮೆಂಟ್ರಿ. ಯಾಕೆ ಅಂದರೆ ಅಗಿಯೋದು ಕಲಿಬೇಕು, ನುಂಗೋದು ಕಲಿಬೇಕು, ನಾಲಿಗೆಯಲ್ಲಿ ತಡ್ಕಾಡೋದು ಕಲಿಬೇಕು. ಓಕೆ, ಇದೆಲ್ಲ ಏನು ಅಂತ ಒಂದು ಪ್ರಾಸೆಸ್ ನಿಮ್ಮ ಮಗು ಕಲಿತಾ ಇದೆ. ಯಾಕೆ ಇದು ಕಾಂಪ್ಲಿಮೆಂಟ್ರಿ? ಮೇನ್ ಫುಡ್ಡು ಬ್ರೆಸ್ಟ್ ಮಿಲ್ಕ್, ಫಾರ್ಮುಲಾ ಮಿಲ್ಕಲ್ಲೇ ನ್ಯೂಟ್ರಿಷನ್ ಸಿಕ್ಬಿಡುತ್ತೆ, ಒಂದು ಸ್ವಲ್ಪ ಮಟ್ಟಿಗೆ ಐರನ್ನು, ಪ್ರೋಟೀನು, ಕ್ಯಾಲ್ಶಿಯಂ ಬೇಕು, ಅದರ್ವೈಸ್ ಕಲಿಕೆಗೋಸ್ಕರ ಕೊಡೋ ಅಂಥದ್ದು. ಸೊ ಮಗು ಹಲ್ಲು, ಒಸಡು, ಹಲ್ಲಿನ ಬಂದಿರೋದಿಲ್ಲ, 1 ವರ್ಷದ ಹತ್ರ ಬರಬಹುದು, ಇಲ್ಲ ಅಂದರೂ ಈ ಒಸಡು ಇರುತ್ತಲ್ಲ ಅದು ಬಹಳ ಗಟ್ಟಿ ಇರುತ್ತೆ. ಈಗ 6 ತಿಂಗಳು 7 ತಿಂಗಳಲ್ಲಿ ಸೆಲ್ಫ್ ಫೀಡಿಂಗ್ಗೆ ಒಬ್ಬೊಬ್ಬರು ಪ್ರಯತ್ನ ಮಾಡಲಿಕ್ಕೆ ಕೊಡ್ತಾರೆ. ನಾನು ಶುರು ಮಾಡಿದ್ದೆ. ಮಗು ಹೆಂಗೆ ತಿನ್ನುತ್ತೆ ತಾನೇ, ನೀವು ಬರೀ ಪ್ಯೂರಿ ಕೊಟ್ಟಿಲ್ಲ, ನೀವು ಸ್ವಲ್ಪ ಗಟ್ಟಿಗಿರೋ ಆಹಾರ ಕೊಟ್ಬಿಟ್ಟಿದ್ದೀರಾ, ಹೆಂಗೆ ತಿನ್ನುತ್ತೆ ಅಂದರೆ ಆ ಜಾವ್ ಒಳಗೆ ಏನಿದೆಯಪ್ಪ, ಅಲ್ಲೇ ಹೊರಗಡೆ ಬರೋದಕ್ಕೆ ಒಂದು 7-8 ತಿಂಗಳು ಆಡಬಹುದು, ಬಟ್ ಅಲ್ಲಿದೆ ಜಾಸ್ ಗಟ್ಟಿಯಾಗಿದೆ, ಗಮ್ಸ್ ಗಟ್ಟಿಯಾಗಿದೆ. ಸೊ ಅದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ. ಅಲ್ಲಿ ಕೂಡ ಬೆಳವಣಿಗೆ ಆ್ಯಂಡ್ ಕೋಆರ್ಡಿನೇಷನ್ ಆಗಬೇಕು. ಅಗ್ಯಕ್ಕೇನು ಕೊಡಲೇ ಇಲ್ಲ ನೀವು ಅಂದರೆ ಅದು ಶುರು ಆಗಲ್ಲ, ಅಲ್ಲಿ ಮಸಲ್ ಸ್ಟ್ರೆಂಥನ್ ಅಪ್ ಆಗೋದಿಲ್ಲ ಮಕ್ಕಳಿಗೆ. ಲಾಂಗ್ ಟರ್ಮಲ್ಲಿ ಬಹಳ ಡೇಂಜರ್ ಆಗ್ಬೋದು, ಹಲ್ಲುಗಳ ಸ್ಟ್ರೆಂಥನಿಂದ ಹಿಡಿದು. ನೀವು ಡೆಂಟಿಸ್ಟ್ನ ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಈ ಪದ್ಧತಿ ಬಗ್ಗೆ ನೆನಪಿರಲಿ, ಏನೇನು ಡೇಂಜರ್ಸ್ ಇದೆ ಅಂತ. ಬೆಸ್ಟ್ ಪ್ರಾಕ್ಟಿಸಸ್ ಫಾರ್ ಇಂಟ್ರೊಡ್ಯೂಸಿಂಗ್ ಸಾಲಿಡ್ ಟು ಬೇಬೀಸ್. ಈಗ ಏನು ಮಾಡಬಾರ್ದು ಅಂತೆಲ್ಲ ಹೇಳಿದ್ಮೇಲೆ ಏನು ಮಾಡಬೇಕು, ಯಾವ ಪದ್ಧತಿನ ಫಾಲೋ ಮಾಡಬೇಕು ಸಾಲಿಡ್ ಇಂಟ್ರೊಡ್ಯೂಸ್ ಮಾಡಿದಾಗ ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಕೇಳಿ. ಮೊದಲನೇದು 6ನೇ ತಿಂಗಳ ತನಕ ಕಾಯಿರಿ. 6 ತಿಂಗಳು ತುಂಬ ಬೇಕು, 6 ತಿಂಗಳು ಬಿದ್ದಾಗಲ್ಲ. ಮತ್ತು ಎದೆ ಹಾಲು ಅಥವಾ ಫಾರ್ಮುಲಾ ಮಿಲ್ಕೆ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡುತ್ತೆ ನಿಮ್ಮ ಮಗುಗೆ. ಏನು ನೀರಂಗಿರುತ್ತೆ, ಏನು ಸಿಗುತ್ತೆ ಅನ್ಕೋತೀರಾ? ಅಮೃತ ನಿಮ್ಮ ಬೇಬಿಗೆ ಬೇಕಾದಂಗೆ ಕಸ್ಟಮೈಸ್ ಆಗುತ್ತೆ. ಹುಟ್ಟಿದಾಗ ಯೆಲ್ಲೋ ಕಲರ್ ಇರುತ್ತೆ, ಕೊಲೆಸ್ಟ್ರಮ್ ಮಿಲ್ಕು, ಇಮ್ಯುನಿಟಿಗೆ ಎಲ್ಲ ಡೆವಲಪ್ಮೆಂಟ್ಗೆ ಏನು ಬೇಕೋ ಅದು. ಆಮೇಲೆ ಬಿಳಿ ಬಣ್ಣ ಬರುತ್ತೆ. ನಿಮ್ಮ ಮಗುಗೆ ಜ್ವರ ಇದೆ, ಕೆಮ್ಮು ನೆಗಡಿ ಇದೆ ಅಂದರೆ ಆ್ಯಂಟಿಬಯೋಟಿಕ್ ಥರ ವರ್ಕ್ ಆಗುತ್ತೆ ಅದು. ಸೊ ಪ್ಲೀಸ್ ಅದನ್ನು ನಿಲ್ಸಕ್ಕೆ ಹೋಗಬೇಡಿ. ಮತ್ತು ಚೆಕ್ ಫಾರ್ ರೆಡಿನೆಸ್. ಈಗ ನಿಮ್ಮ ಮಗುಗೆ ಡೆವಲಪ್ಮೆಂಟ್ 6 ತಿಂಗಳು ಒಂದಾಗಿರಬೇಕು. ಹೆಡ್ ಕಂಟ್ರೋಲ್ ಇರಬೇಕು, ಆಯಿತಾ? ಮಗುಗೆ ಹೆಡ್ ಕಂಟ್ರೋಲ್ ಇಲ್ಲ ಅಂದರೆ ಆಹಾರ ಶುರು ಮಾಡಬಾರ್ದು. ದಿವಿಜ್ದು ಒಂದು ವಿಡಿಯೋನಲ್ಲಿ ತೋರಿಸಿದ್ದೀನಿ, ಟ್ರೈಪಾಡ್ ಪೊಸಿಷನಲ್ಲಿ. ಆ ಟ್ರೈಪಾಡ್ ಪೊಸಿಷನಲ್ಲಿ ಮಕ್ಕಳು ಕೂತ್ಕೋಬಲ್ಲರು ಅಂದರೆ ಅದು ಕೂಡ ಒಳ್ಳೆಯದು. ಆಮೇಲೆ ನುಂಗೋ ಅಂಥದ್ದು, ಯಾರಾದರೂ ಅಕ್ಕಪಕ್ಕ ತಿಂತಾ ಇದ್ದಾರೆ ಅಂದರೆ ಅವ್ರ ಕೈಯಿಂದ ಕೀಳೋ ಅಂಥದ್ದು, ನೋಡ್ತಾ ಇರೋದು, ಗುರಾಯಿಸ್ತಾ ಇರೋದು, ಆ ಥರದ್ದೆಲ್ಲ ಮಾಡ್ತಾರೆ ಅಂದರೆ ಫುಡ್ಡಲ್ಲಿ ಇಂಟ್ರೆಸ್ಟ್ ಇದೆ, ದೇ ಆರ್ ರೆಡಿ ಅಂತ. ಆಮೇಲೆ ಬಿಗಿನ್ ವಿತ್ ಐರನ್ ರಿಚ್ ಫುಡ್ಸ್. ಸಾಲಿಡ್ಸ್ ಯಾವಾಗ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿದಾಗಲೂ 6 ತಿಂಗಳ ನಂತರ ಐರನ್ ಸಹಿತವಾಗಿರೋ ಅಂಥ ಆಹಾರ ಕೊಡಬೇಕು. ಈಗ ತಾಯಿ ಗರ್ಭದಿಂದ ಮಕ್ಕಳಿಗೆ ಐರನ್ ಪಾಸ್ ಆನ್ ಆಗಿರುತ್ತೆ, ಆಯಿತಾ? 6 ತಿಂಗಳ ನಂತರ ಅದು ಕ್ಷೀಣಿಸ್ತಾ ಹೋಗುತ್ತೆ. ಹಾಗಾಗಿ ಐರನ್ ಫಾರ್ಟಿಫೈಡ್ ಸೀರಿಯಲ್ಸ್ ಅಂತ ಮಾರ್ಕೆಟಲ್ಲಿ ತುಂಬ ಬಿಡೋರು, ಆಯಿತಾ? ಈಗಲೂ ಬಿಡ್ತಾರೆ. ಬಟ್ ಐರನ್ ಪ್ರಮಾಣ ಬೇಕಾಗಿರೋದು ಬಹಳ ಕಮ್ಮಿ, ನ್ಯಾಚುರಲ್ ಆಹಾರದಿಂದಾನೇ ಸಿಗುತ್ತೆ. ಸೊ ಮನೆಯಲ್ಲೇ ಸರಿ ಆಹಾರ, ಈಗ ಐರನ್ ರಿಚ್ ರಾಗಿ ಆಗಲಿ ಕೊಡ್ಬೋದು, ಐರನ್ ರಿಚ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡಬಹುದು. ಮತ್ತು ಸಪ್ಲಿಮೆಂಟೇಷನ್ ಅವಶ್ಯಕತೆ ಇರೋದಿಲ್ಲ. ನೀವು 6 ತಿಂಗಳ ನಂತರ ಸ್ವಲ್ಪ ಕರೆಕ್ಟಾಗಿ ಆಹಾರ ಕೊಡ್ತಾ ಹೋದರೆ. ಬಟ್ ಮನೆಯಲ್ಲಿ ಮಾಡ್ಲಿಕ್ಕೆ ಕಷ್ಟ ಅಂದರೆ ಟಾಟ್ಸ್ ಆ್ಯಂಡ್ ಮಾಮ್ಸಲ್ಲಿ ಐರನ್ ರಿಚ್ ಫುಡ್ಸ್ ಅಂತ ಇದೆ. ಸೊ ಆ ಕಾಂಬಿನೇಷನ್ನ ನೀವು ಚೆಕ್ ಮಾಡ್ಬೋದು. ಇಲ್ಲಿ ಡೀಟೇಲ್ಸ್ ಕೂಡ ನಾನು ಹಾಕಿರ್ತೀನಿ. ಮತ್ತು ಕ್ರಿಯೇಟ್ ಅ ಸೇಫ್ ಈಟಿಂಗ್ ಎನ್ವಿರಾನ್ಮೆಂಟ್. ಈಗ ಮಗುಗೆ ಕುತ್ಕೊಂಡೇ ಆಹಾರ ಕೊಡಬೇಕು, ಅದ್ರ ಜೊತೆಗೆ ಯಾರಾದರೂ ಅಬ್ಸರ್ವ್ ಕೂಡ ಮಾಡ್ತಾ ಇರಬೇಕು. ಒಂಚೂರು ಆ ಕಡೆ ಈ ಕಡೆ ಆದ್ರೂ ಮಗುಗೆ ಏನು ಗೊತ್ತು ಅಲ್ವಾ? ಸೊ ಎಲ್ಲ ತಿನ್ನೋ ವಸ್ತುನೇ ಅಂತ ಅಂದ್ಕೊಳ್ತಾ ಇರೋ ಮಗುಗೆ ನೀವು ತಿನ್ನೋವಾಗ್ಲೇ ಬಿಟ್ಟು ಹೋಗ್ಕೊಡ್ದು. ಪ್ಲೀಸ್ ಕೀಪ್ ಎನ್ ಐ. ಮತ್ತು ಅವಾಯ್ಡ್ ಸಾಲ್ಟ್, ಶುಗರ್ ಆ್ಯಂಡ್ ಹನಿ ಟಿಲ್ ಅ ಇಯರ್. ಈಗ
ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಇದೆ. ಉಪ್ಪು, ಸಕ್ಕರೆ, ಜೇನುತುಪ್ಪ ಮಕ್ಕಳಿಗೆ ನಿಷಿದ್ಧ. ಈಗ ಇದೇ ಥರ ಎಷ್ಟೋ ರಿಸ್ಕಿ ಟ್ರೆಡಿಷನ್ ಇದೆ ನಮ್ಮಲ್ಲಿ. ಏನು ಅಂದರೆ ನಾಮಕರಣದ ಟೈಮಲ್ಲಿ ನಾಲ್ಗೆಗೆ ಜೇನುತುಪ್ಪ ನೆಕ್ಕಿಸ್ತಾರೆ. ಜೇನುತುಪ್ಪದಿಂದ ಇನ್ಫೆಂಟ್ ಬಾಟ್ಯುಲಿಸಮ್ ಆಗಿ ಮೈಯೆಲ್ಲ ಮಕ್ಕಳಿಗೆ ಗಂದೆ ಆಗಿ ಮಕ್ಕಳು ಸಾಯೋ ಚಾನ್ಸಸ್ ಇದೆ. ಇದು ಎಲ್ಲ ಜೇನುತುಪ್ಪದಲ್ಲೂ ಇರಲ್ಲ ಆಯಿತಾ. ಡೇಂಜರ್ ಆಗೋದು 1 to 5%. ಬಟ್ ಆ ಪರ್ಸೆಂಟ್ ನೀವೇ ಆಗಿಬಿಟ್ರೆ ಏನು ಮಾಡ್ತೀರಾ? ನನ್ನ ಮಗುವಿನ ನಾಮಕರಣದಲ್ಲಿ ಹೀಗೆ ಒಂದು ಸ್ವಲ್ಪ ವಾದ ವಿವಾದನೇ ಆಯಿತು. ಬಟ್ ಐ ವಾಸ್ ಫರ್ಮ್, ಕೊಡಲ್ಲ ಅಂದರೆ ಕೊಡಲ್ಲ. ಅವ್ರೇನು ಅಂತಾರೆ ಅರ್ಚಕರು, ಇಷ್ಟು ವರ್ಷ ನಾನು ಎಲ್ಲ ಮಕ್ಳಿಗೂ ಕೊಟ್ಟು ಬಂದೀನಿ, ಕೊಟ್ಟು ಬಂದ್ಬಿಟ್ಟಿದ್ಯಪ್ಪ, ಆಮೇಲೆ ಏನಾಯ್ತು ನಿನಗೆ ಗೊತ್ತಿಲ್ಲ, ಆಮೇಲೆ ಎಲ್ಲ ಮಕ್ಳಿಗೂ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲೋ ಒಂದು ರೀತಿಯಾದಂಥ ಇನ್ಫೆಕ್ಷನ್ ಮಕ್ಕಳಿಗೆ ಸ್ಪ್ರೆಡ್ ಆಗಿ ಆಗ್ಬೋದು. ಈಗ ಮಲಗಿಸಿ ಊಟ ತಿನ್ಸೋವಾಗಲೂ ಕೂಡ ಇಷ್ಟು ವರ್ಷದಿಂದ ನಾನು ತಿನ್ಸಿದ್ದೆ ಏನೂ ಆಗಿಲ್ಲ ಅಂದರೆ ಏನೂ ಆಗಲ್ಲ ಅಂತ ಅಲ್ವಲ್ಲ. ಬೇರೆ ಮಕ್ಕಳಿಗೆ ತೊಂದರೆ ಆಗಿರೋದ್ರಿಂದ ತಾನೇ ಇದೆಲ್ಲ ರಿಸರ್ಚ್ ಮಾಡಿ ಇದ್ರ ಬಗ್ಗೆ ಡಾಕ್ಯುಮೆಂಟೇಶನ್ ಮಾಡಿ ಇದ್ರ ಬಗ್ಗೆ ನಮ್ಮಂಥವ್ರು ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಿರೋದು. ಸೊ ಪ್ಲೀಸ್ ಕಾನ್ಷಿಯಸ್ ಆಗಿ, ಲೆಕ್ಕಾಚಾರವಾಗಿ, ಲಾಜಿಕಲ್ ಆಗಿ ಯೋಚನೆ ಮಾಡಿ. ಆ್ಯಂಡ್ ಯಾರೋ ಏನೋ ಹೇಳ್ತಾರೆ, ಪ್ರೀತಿ ವಿಶ್ವಾಸದ ಮೊರೆ ಹೋಗಬೇಡಿ. ಹೌದು, ಅಲ್ಲಿ ಪ್ರೀತಿ ಕಾಣ್ತಿದೆ. ಬೇರೆ ಟೈಮಲ್ಲಿ ಮಗುನ ಕೂತ್ಕೊಂಡು ಡ್ಯಾನ್ಸ್ ಆಡಿತಾತ, ಬೇರೆ ಟೈಮಲ್ಲಿ ಮಗುನ ಕೂತ್ಕೊಂಡು ಹಿಡ್ಕೊಳ್ಳಿ ಅಜ್ಜಿ, ಮುದ್ದು ಮಾಡಿ ಎಲ್ಲ ಮಾಡಿ, ಶುಗರ್ ಕೊಟ್ಟು ಜಂಕ್ ಫುಡ್ ಕೊಟ್ಟೇ ಪ್ರೀತಿ ಮಾಡಬೇಕು ಅಂತ ಇಲ್ವಲ್ಲ. ತಪ್ಪು ದಾರಿನಲ್ಲಿ ಸೈಂಟಿಫಿಕ್ ಆಗಿ ಹೇಳಿದ್ರು ಅದು ಮಾಡೋದ್ರಿಂದ ತೊಂದರೆ ಆಗುತ್ತೆ, ಮಾಡದೇ ಇರೋದ್ರಿಂದ ಏನು ನಷ್ಟ ಆಗಲ್ವಲ್ಲ. ಸೊ ಪ್ಲೀಸ್ ಅಂಥದ್ದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಗುಗೋಸ್ಕರ ನೀವೇನೆ ಹೋರಾಡಬೇಕು. ಮೊದಲು ಮಾತಲ್ಲಿ ಸಾಫ್ಟಾಗಿ, ಸ್ವಲ್ಪ ಜೋರಾಗಿ, ಹಂಗೂ ಕೇಳಿಲ್ಲ ಅಂದರೆ ಹೋರಾಟ ನಡೆಸೋದೇನೆ ಅಲ್ವಾ. ಮಂಡ್ಯದವರು ಹೇಳ್ತಾರಲ್ಲ, ನಡೆಸವ ಬನ್ನಿ ಅಂತ, ಹಾಗೆ. ಸೊ ಒಂದು ಹೆಲ್ದಿ ಎಜುಕೇಟಿವ್ ಎನ್ವಿರಾನ್ಮೆಂಟಲ್ಲಿ ಇದ್ದರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ. ಅವ್ರಿಗೂ ಕೂಡ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇರುತ್ತೆ. ಡೆಫಿನೆಟ್ಲಿ ಈಗ ಗೊತ್ತಾಗ್ತಿಲ್ಲ, ಬಟ್ ನಮ್ಮಮ್ಮ ನನಗೋಸ್ಕರ ಹೋರಾಡ್ತಾಳೆ ಅನ್ನೋ ಆ ಫೀಲಿಂಗೇನೆ ಬೇರೆ. ಆ್ಯಂಡ್ ನಿಮಗೂ ಕೂಡ ನಿಮ್ಮ ಮಗುನ ಕಾಪಾಡಿದ್ದು ಖುಷಿ ಇರುತ್ತೆ. ಆ್ಯಂಡ್ ಏನೇನೋ ಇದೆ ನಮ್ಮಲ್ಲಿ, ಎಲ್ಲದಕ್ಕೂ ಹೋರಾಡೋಕ್ಕಾಗಲ್ಲ. ಎಷ್ಟೋ ಟ್ರೆಡಿಷನ್ ಸರಿಯಾಗಿದೆ, ಆದರೆ ಅದು ಸರಿಯಾದ ರೀಸನ್ ಹೇಳಿ ಮಾಡ್ತಾ ಇಲ್ಲ ಅಷ್ಟೇ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ಏನು ಮಾಡಬೇಕೋ ಅದನ್ನು ಮಾಡಿ. ಮಗುವಿನ ಪೋಷಣೆಯ ಪ್ರಾಸೆಸ್ಸೇ ಒಂದು ಹೆಕ್ಟಿಕ್ ಪ್ರಾಸೆಸ್ ಅಲ್ವಾ. ಅದರಲ್ಲಿ ಈ ಥರ ಸಣ್ಣ ಪುಟ್ಟದ್ದು ಬರ್ತಾ ಹೋಗ್ತಾ ಇರುತ್ತೆ. ಮನಸ್ಸಿಗೆ ಹಾಕ್ಕೊಂಡು ನೋವು ಮಾಡ್ಕೊಳ್ಳೋಕ್ಕಿಂತ ಅಲ್ಲೇ ಪಟ್ಟಂತ ಹೇಳಿ ಮುಗಿಸ್ಬಿಡೋದು ವಾಸಿ ಅಂತ ಅಂದ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಾಮೆಂಟ್, ನಿಮ್ಮ ಮಾತುಗಳು ನನಗೆ ಸ್ಫೂರ್ತಿದಾಯಕ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಮಕ್ಕಳ ಬಗ್ಗೆ ಮಾತಾಡ್ತಾ ಇನ್ನು 2 ವಿಡಿಯೋ ರೆಕಮೆಂಡೇಷನ್ ಇದೆ. ಮಕ್ಕಳಿಗೆ ಯಾಕೆ 1 ವರ್ಷದ ತನಕ ಉಪ್ಪು ಸಕ್ಕರೆ ಕೊಡಬಾರ್ದು ಅಂತ ವಿಡಿಯೋ ಇದೆ. ಉಪ್ಪು ಸಕ್ಕರೆ ಇಲ್ಲದೆ ಹೆಂಗಪ್ಪ ಮಗು ತಿನ್ನುತ್ತೆ ಅಂತ ಹಾಕ್ಬಿಡೋರಿಗೆ ಈ ವಿಡಿಯೋನ ತೊಗೊಂಡು ತೋರಿಸ್ಬಿಡಿ. ಮತ್ತು ಬೇಬಿ ಫಾಲ್ ಆ್ಯಂಡ್ ಇಂಜುರಿ, ಮಕ್ಕಳಿಗೆ ಸೂಕ್ಷ್ಮವಾಗಿ ಏನೇ ಸಣ್ಣ ಪುಟ್ಟ ಏಟಾದರೂ ಬಹಳ ಟೆನ್ಷನ್ ಮಾಡ್ಕೋತೀವಿ. ಸೊ ತಲೆ ಕೆಳಗಾಗಿ ಬಿದ್ದಾಗ ಮಂಚದಿಂದ ಬೀಳೋ ಸೀನ್ಸ್ ತುಂಬ ಇರುತ್ತೆ. ನಮ್ಮನೇಲೆ ದಿವಿಜ್ 2 ಸರಿ ಬಿದ್ದಿದ್ದ. ಬಟ್ ಈ ಥರ ಬಿದ್ದಾಗ ಏನು ಮಾಡಬೇಕು, ಯಾವಾಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಮಗು ಚೆನ್ನಾಗಿ ಇದ್ದಾಗ, ಈ ಥರದ್ದೆಲ್ಲ ನಡೀತಾ ಇದ್ದಾಗ ಇಟ್ಸ್ ಓಕೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಇದೆ. ಅದನ್ನು ಚೆಕ್ ಮಾಡಿ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಲ್ವಾ. ಆಮೇಲೆ ಆಗಿ ಏನು ಮಾಡೋದು ಅಂತ ಟೆನ್ಷನ್ ಆಗೋಕ್ಕಿಂತ ಈ ಥರ ವಿಡಿಯೋಸ್ ನೋಡಿ ಇಟ್ಕೊಂಡಿದ್ರೆ, ಇನ್ಫಾರ್ಮೇಷನ್ ಇದ್ದರೆ ಸ್ವಲ್ಪ ಹೆಣ್ಮಕ್ಳಿಗೆ ಧೈರ್ಯ ಇರುತ್ತೆ, ಪೇರೆಂಟ್ಸ್ಗಾಗಲಿ ಗೊತ್ತಿರುತ್ತೆ. ಸೊ ಅಮ್ಮಂದಿರಷ್ಟೇ ಅಲ್ಲ, ನನಗೆ ಬಹಳ ವರ್ಷದಿಂದ ಹೇಳ್ತಾರೆ, ಅಜ್ಜಿದಿರು ಜಾಸ್ತಿ ನನ್ನ ವಿಡಿಯೋ ನೋಡ್ತಾರಂತೆ, ತಾತಂದಿರು ನೋಡಿ ಹೇಳ್ತಾರಂತೆ, ಗಂಡಸರು ಆಫೀಸಲ್ಲಿ ನೋಡ್ಕೊಂಡು ಕೂಡ ಹೇಳ್ತಾರಂತೆ, ಕವಿತಾ ಮೇಡಮ್ ವಿಡಿಯೋ ಹಾಕಿದ್ದಾರೆ ನೋಡಿ ಇದು ಅಂತ. ಸೋ ಸ್ವೀಟ್. ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಕೇಳಿದಾಗ. ಸೈಂಟಿಫಿಕ್ ಎವಿಡೆನ್ಸ್ ಬೇಸ್, ನ್ಯಾಚುರಲ್ ಪದ್ಧತಿನಲ್ಲಿ ಮಕ್ಕಳನ್ನ ಬೆಳೆಸೋದಕ್ಕೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋಸ್ ಮಾಡ್ತಿರ್ತೀನಿ. ಜೆನರಿಕ್ ಟಾಪಿಕ್ಕಿಂದ ಹಿಡಿದು ಮೆಡಿಕಲ್ ಅಡ್ವೈಸ್ ಅಲ್ಲ. ದೀಸ್ ಆರ್ ಆಲ್ ಡೆಫಿನೆಟ್ಲಿ ಜೆನರಿಕ್ ಟಾಪಿಕ್ಸ್ ಆ್ಯಂಡ್ ಜೆನರಿಕ್ ಅಡ್ವೈಸ್. ಸೊ ವಿಡಿಯೋ ರೆಕಮೆಂಡೇಷನ್ ಯಾವುದಾದ್ರೂ ಇದ್ದರೆ ಬರುತ್ತೆ ತಿಳಿಸಿ, ಅದನ್ನು ಇನ್ಕ್ಲೂಡ್ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಮತ್ತು ನಾನು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್. ಇಲ್ಲಿ ನಾವು ರಾಸಾಯನಿಕ ರಹಿತ ಶಿಶು ಆಹಾರ, ಮಕ್ಕಳ ಆಹಾರ ಮತ್ತು ಮಹಿಳೆಯರ ಆಹಾರ ಮಾಡ್ತೀವಿ. 10 ವರ್ಷದಿಂದ ನಡೆಸ್ಕೊಂಡು ಬರ್ತಿದ್ದೀವಿ ಇದನ್ನು. ಈಗ ನಮ್ಮ ಟಾಟ್ಸ್ ಆ್ಯಂಡ್ ಮಾಮ್ಸ್ ಫ್ಯಾಕ್ಟ್ರಿ ಮೈಸೂರಿಗೆ ಮೂವ್ ಆಗಿದೆ. ನಮ್ಮ ಬ್ಯಾಂಗ್ಳೂರ್ ಸ್ಟೋರ್, ಮೈಸೂರು ಸ್ಟೋರಲ್ಲೆಲ್ಲ ನಮ್ಮ ಪ್ರಾಡಕ್ಟ್ ಸಿಗುತ್ತೆ, ಚೆಕ್ ಮಾಡ್ಬೋದು. ಮತ್ತು ಯಾಕೆ ಟಾಟ್ಸ್ ಆ್ಯಂಡ್ ಮಾಮ್ಸ್ ಆಹಾರ ತೊಗೊಳ್ಬೇಕು ಅಂತ ಕೇಳಿದ್ರೆ, ಇಲ್ಲಿ ಈ ಮಕ್ಕಳಿಗೆ ಏನು ಒಳ್ಳೆಯದು ಅಂತ ತಿಳಿದು, ಮೊದಲನೇದಾಗಿ ನನ್ನ ಮಗಳಿಗೆ, ಅವಳು ಪ್ರೀಮೆಚ್ಯೂರ್ 1.5 kg ಹುಟ್ಟಿದ್ದು, ತುಂಬ ರಿಸರ್ಚ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಯಾವುದೋ ಒಂದು ಆರ್ಗ್ಯಾನಿಕ್ ಗೊತ್ತಿತ್ತು, ಈ ಕೆಮಿಕಲ್ ಫ್ರೀ ದೊಡ್ಡ ಬ್ರ್ಯಾಂಡ್ ಇದೆ ಅಲ್ವಾ ಮಕ್ಕಳಿಗೆ, ಬೇಬಿ ಫುಡ್ ಅಂದಿದ ತಕ್ಷಣ ಎಲ್ಲರೂ ತೊಗೊಂಡು ತಿನ್ನಿಸ್ತಾರಲ್ಲ, ಅದು ಡೇಂಜರಸ್ ಅಂತ. ಸರಿ ಆರ್ಗ್ಯಾನಿಕ್ ಅಂತ ಇನ್ನೊಂದು ಬ್ರ್ಯಾಂಡ್ ತೊಗೊಂಡ್ಬಂದೆ. ಅಲ್ಲಿ ನೋಡಿದ್ರೆ ಅಲ್ಲೂ ಒಂದು ಬಂಡಿ ಕೆಮಿಕಲ್ಸು, ಮಿಲ್ಕ್ ಪೌಡರು, ಒಂದು ಫಾರ್ಮ್ ಆಫ್ ಶುಗರ್ ಎಲ್ಲ ಇತ್ತು. ಮಾಲ್ಟೋಡೆಕ್ಸ್ಟ್ರಿನ್ ಅಂದರೆ ಶುಗರು. ಸೊ ಅದನ್ನೆಲ್ಲ ಮಕ್ಕಳ ಆಹಾರದಲ್ಲಿ ಇದ್ದರೆ ಡೇಂಜರ್ ಅಲ್ವಪ್ಪ ಅಂತ ತಿಳಿದು ಮಾಡಿದಂಥ
ಇರುವಂತಹ ಬ್ರ್ಯಾಂಡ್. ಫುಡ್ ಫಾರ್ಮರ್ ಮತ್ತಷ್ಟು ಹೆಲ್ತ್ ಇನ್ಫ್ಲೂಯೆನ್ಸರ್ಸ್ ಈಗ ಬಹಳ ಹೇಳ್ತಾ ಇದ್ದಾರೆ ಇವೆಲ್ಲ ಡೇಂಜರಸ್ ಮಕ್ಕಳಿಗೆ ಅಂತ. ಮೊನ್ನೆ ಒಬ್ಬರು ನನಗೆ ಎಲ್ಲಿ ಮಲ್ನಾಡು ಊಟ ಅಂತ ಒಂದು ಈವೆಂಟ್ ಇತ್ತು ದರ್ಶನ್ ಗೌಡ ಅವ್ರದ್ದು, ಅಲ್ಲಿ ಒಬ್ಬರು ಸಿಕ್ಕಾಗ ನಾನು ಕವಿತಾ ಟಾಟ್ಸ್ ಆ್ಯಂಡ್ ಮೌಸ್ ಫುಡ್ನ ಫೌಂಡರ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ ಅವ್ರು ಹೇಳ್ತಿದ್ರು ಗೊತ್ತು ನನಗೆ, ನನ್ನ ವೈಫ್ ನಿಮ್ಮ ಪ್ರಾಡಕ್ಟೇ ತರಿಸ್ತಾರೆ, ನಮ್ಮ IT ಕಂಪ್ನಿನಲ್ಲೆಲ್ಲ ಈಗ ಫುಡ್ ಫಾರ್ಮರ್ ವಿಡಿಯೋ ನೋಡ್ಬಿಟ್ಟು ಕೆಮಿಕಲ್ ಫ್ರೀ ಫುಡ್ ಮಕ್ಳಿಗೆ ಎಲ್ಲಿ ಸಿಗುತ್ತೆ ಅಂತ ಎಲ್ಲರೂ ಕೇಳ್ತಿರ್ತಾರೆ, ನಾನು ಕೂಡ ರೆಕಮೆಂಡ್ ಮಾಡಿದ್ದೆ ಅಂತ. ಸೊ ಪ್ಲೀಸ್ ನಮ್ಮ ಸೀರಿಯಲ್ಸ್, ಇನ್ಸ್ಟೆಂಟ್ ಮಿಕ್ಸಸ್, ಪಾರೇಜಸ್ಸು, ಡ್ರೈ ಫ್ರೂಟ್ ಪೌಡರು ವೆಯ್ಟ್ ಗೇನ್ಗೆ ಇಂಥವೆಲ್ಲ totsandmoms.com ಚೆಕ್ ಮಾಡಿ. ಮತ್ತು ಮಕ್ಕಳಿಗೆ ಸಚಿನ್ ತೆಂಡೂಲ್ಕರೇ ಬ್ಯಾಟ್ ಹಿಡ್ಕೊಂಡು ಇದನ್ನು ಕುಡಿದ್ರೆ ಉದ್ದ ಹಾಕ್ತಾರೆ, ದಪ್ಪ ಆಗ್ತಾರೆ ಮಕ್ಕಳು ಅಂತೆಲ್ಲ ಡ್ರಿಂಕ್ ಮಿಕ್ಸಸ್ ಬಗ್ಗೆ ಪ್ರಮೋಷನ್ ಮಾಡಿದ್ದು. ಆದರೆ ಇದನ್ನು ಈಗ ಬರ್ತಾ ಇದೆ ಒಬೇಸಿಟಿ, ಡಯಾಬಿಟೀಸ್ಗೆ ಅದೆಲ್ಲ ಕಾರಣ ಅದೇನೆ. ಶುಗರ್ ತುಂಬಿತ್ತು ಅಷ್ಟೇ ಅದರಲ್ಲಿ. ನಾವು ಕೊಡ್ತಿದ್ದು 400-500 ರೂಪಾಯಿಗೆ 300 ರೂಪಾಯಿಯಷ್ಟು ಸಕ್ಕರೆನೇ ಇರ್ತಿತ್ತು, ಮಿಕ್ಕಿದ ಕೆಮಿಕಲ್ಸು, ಆಮೇಲೆ ಒಂಚೂರು ಹೆಲ್ದಿ ಐಟಮ್ಸ್. ಆಲ್ಮಂಡ್ ಡ್ರಿಂಕಲ್ಲಿ 4% ಆಲ್ಮಂಡ್ ಇರ್ತಾಯಿತ್ತು, ಬಟ್ ನಮ್ಮ ಆಲ್ಮಂಡ್ ಡ್ರಿಂಕಲ್ಲಿ 30% ಆಲ್ಮಂಡ್ ಇದೆ, 40% ಡೇಟ್ಸ್ ಇದೆ, ಮಿಕ್ಕಿದ್ದು ಆರ್ಗ್ಯಾನಿಕ್ ಬೆಲ್ಲ, ಆರ್ಗ್ಯಾನಿಕ್ ಮಂಡ್ಯದಿಂದ. ಚಾಕೋ ಡೇಟ್ಸ್ ಡ್ರಿಂಕ್ ಮಿಕ್ಸ್ ಇದೆ, ಅದರಲ್ಲಿ ನ್ಯಾಚುರಲ್ ಕೋಕೋ ಪೌಡರ್ ಕೇರಳದಿಂದ ತರಿಸ್ತೀವಿ, ಅದ್ರ ಜೊತೆಗೆ ಡೇಟ್ಸು, ಖರ್ಜೂರ, ಬೆಲ್ಲ ಮತ್ತು ಬಾದಾಮಿ ಹಾಕಿರೋವಂಥದ್ದು. ಮತ್ತು ರಾಗಿ ಆಲ್ಮಂಡ್ ಡ್ರಿಂಕ್, ಮೊಳಕೆ ಹೊಡೆದ ರಾಗಿನ ಬಟ್ಟೆಯಲ್ಲಿ ನೀಟಾಗಿ ಸೋಸಿ ಅದರಲ್ಲಿ ಬರುತ್ತಲ್ಲ ಅದರಿಂದ ಮಾಡಿರೋ, ಆ ರಾಗಿಯಿಂದ ಮಾಡಿರೋವಂಥದ್ದು. ರಾಗಿ, ಒಂಚೂರು ಏಲಕ್ಕಿ, ಬಾದಾಮಿ, ಬೆಲ್ಲ ಅಷ್ಟೇ, ಯಾವುದ್ರಲ್ಲೂ ಅನಾವಶ್ಯಕ ಇಂಗ್ರೀಡಿಯೆಂಟ್ಸ್ ನಾವು ಹಾಕೋದಿಲ್ಲ. ಮಿಲೆಟ್ ಜಾಗರಿ ಕುಕೀಸ್ ನೋಡ್ಬೋದು, ಮಕ್ಕಳಿಗೆ ಪ್ಯಾನ್ಕೇಕ್ ಮಿಕ್ಸಸ್, ಲಡ್ಡು ಮಿಕ್ಸಸ್ಸು, ಮಹಿಳೆಯರಿಗೆ ಫಾಲಿಕ್ ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಕುಕೀಸ್, ಪ್ರೆಗ್ನೆನ್ಸಿ ಆ್ಯಂಡ್ ಪೋಸ್ಟ್ ಡೆಲಿವರಿ ತೊಗೊಳ್ಬೋದು. ಇವೆಲ್ಲ ಸಪ್ಲಿಮೆಂಟ್ಸ್ ಮ್ಯಾಂಡೇಟ್ರಿಯಾಗಿ ಎಲ್ಲರಿಗೂ ಬೇಕಾಗಿರಲ್ಲ, ಆಹಾರದಲ್ಲೇ ಕಂಟ್ರೋಲ್ ಮಾಡ್ಬೋದು, ಟೇಕ್ ಕೇರ್ ಮಾಡ್ಬೋದು. ಸೊ ಹಾಗಾಗಿ ಇದೆಲ್ಲ ರಿಸರ್ಚ್ ಮಾಡಿ ಪ್ರಾಡಕ್ಟ್ಸ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಸ್ಪೆಷಲ್ ಪ್ರಾಡಕ್ಟ್ ನಮ್ಮಲ್ಲಿ ಮೇಥಿ ಶಕ್ತಿ ಪೌಡರ್ ಅಂತ. ಹೆಣ್ಮಕ್ಳು ದೊಡ್ಡವರಾಗೋ ಟೈಮಲ್ಲಿ ಅವ್ರಿಗೆ ಮೆಂತೆ ಬಹಳ ಒಳ್ಳೆಯದು, ಮುಂಚೆನೂ ಕೊಡ್ಬೋದು, ಅದಾದಮೇಲೂ ಕೊಡ್ಬೋದು. ಸೊ ಪ್ಲೀಸ್ ಅದನ್ನು ಚೆಕ್ ಮಾಡಿ. ಬಾಣಂತಿಯರಿಗೂ ಕೂಡ ಮೆಂತೆ ಹಿಟ್ಟು ಕೊಡ್ತಾರೆ, ನಾನು ಅದನ್ನು ತುಂಬ ತೊಗೊಂಡಿದ್ದೆ, ಹಾಗಾಗಿ ಈ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಸೊ ಥ್ಯಾಂಕ್ ಯು ಅಗೇನ್. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗುವ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ವಿಡಿಯೋ ಮತ್ತೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.